Welcome back, guys, to Avi's Academy. If you are new to this channel, this is the time to touch the subscribe button and hit the bell icon. In the first part to this video, we have unboxed the story of Flipkart and we have read the first chapter of the Flipkart. Now, this is the time to read more chapters of Flipkart. So let us proceed towards flipping few more pages of Flipkart. VVK Chandraravara comment. The best Indian online bookstore I have ever seen. Fast and free shipping, discounts and a large number of titles. I could not have expected more. You guys really rock. Good luck, VVK Chandra. ಈ ಕಮೆಂಟ್ನಿಂದ ಸ್ಟಾರ್ಟ್ ಆದಂತಹ ಫ್ಲಿಪ್ಕಾರ್ಟ್ನ ಸೇಲ್ಸ್ ಸ್ಕೈ ಲೆವೆಲಿಗೆ ರೀಚ್ ಆಗ್ತಾ ಹೋಗ್ತದೆ. ಬೈ ಮಾರ್ಚ್ 2009 ಫ್ಲಿಪ್ಕಾರ್ಟ್ 4 ಕೋಟಿಯಷ್ಟು ವ್ಯಾಲ್ಯೂನ ಬುಕ್ಸನ್ನು ಇಂಡಿಯನ್ ಕಸ್ಟಮರಿಗೆ ಸೇಲ್ಸ್ ಮಾಡ್ತದೆ. ಈ ರೀತಿ ಅವರ ಸೇಲ್ಸ್ ಇನ್ಕ್ರೀಸ್ ಆದ ಹಾಗೆಯೇ ಕೆಲವೊಂದು ಇನ್ವೆಸ್ಟ್ಮೆಂಟ್ ಕಂಪನಿಗಳು ಫ್ಲಿಪ್ಕಾರ್ಟಿನ ಗ್ರೋತನ್ನು ಒಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಕ್ಟೋಬರ್ 2009 ಆಕ್ಸೆಲ್ ಎನ್ನುವ ಇನ್ವೆಸ್ಟ್ಮೆಂಟ್ ಕಂಪನಿ $1 ಮಿಲಿಯನ್ ಫ್ಲಿಪ್ಕಾರ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತದೆ. ಅದಾದಮೇಲೆ ಫ್ಲಿಪ್ಕಾರ್ಟಿನ ಸೇಲ್ಸ್ ನೆಕ್ಸ್ಟ್ ಲೆವೆಲಿಗೆ ಹೋಗ್ತದೆ. ಸಮ್ವೇರ್ ಇನ್ 2010 ಇನ್ನೊಂದು ಇನ್ವೆಸ್ಟ್ಮೆಂಟ್ ಕಂಪನಿ ಟೈಗರ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನವರು $10 ಮಿಲಿಯನ್ ಫ್ಲಿಪ್ಕಾರ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿನ ಸಮಯದಲ್ಲಿ ಫ್ಲಿಪ್ಕಾರ್ಟ್ ಇಂಡಿಯಾದ ನಂಬರ್ 1 ಆನ್ಲೈನ್ ಬುಕ್ ಸ್ಟೋರ್ ಆಗ್ತದೆ. ಸೊ ಅವರು ಕಸ್ಟಮರ್ ಬೇಸನ್ನು ಇನ್ಕ್ರೀಸ್ ಮಾಡ್ತಲೇ ಹೋಗ್ತಾರೆ. ಅದಾದಮೇಲೆ ಬಿನಿ ಬನ್ಸಲ್ ಆ್ಯಂಡ್ ಸಚಿನ್ ಬನ್ಸಲ್ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬುಕ್ಸಿನ ಬಿಸ್ನೆಸ್ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ, ಮುಂದೆ ಏನು, ಯಾವ ಪ್ರಾಡಕ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಿ ಅಂತ ಹಾಗೆ ಥಿಂಕ್ ಮಾಡ್ತಾ ಇದ್ದಾಗೇ ಅವರು ಅವರ ವೆಬ್ಸೈಟ್ನಲ್ಲಿ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾರೆ, ವಿಚ್ ಈಸ್ ಮೊಬೈಲ್ ಫೋನ್. ಮೊಬೈಲ್ ಫೋನ್ 2010 ಟೈಮಲ್ಲಿ ಬುಕ್ಸಿನ ವಿಷಯ ಬೇರೆ. ಬುಕ್ಸಿನ ಸೇಲ್ಸ್ ಇನ್ಕ್ರೀಸ್ ಆಗಲಿಕ್ಕೆ ಬುಕ್ಸಿನ ವ್ಯಾಲ್ಯೂ ಫಸ್ಟ್ ಆಫ್ ಆಲ್ ಕಡಿಮೆ ಇರ್ತದೆ. ಕಸ್ಟಮರ್ಸ್ ಕ್ಯಾನ್ ಟೇಕ್ ದ ರಿಸ್ಕ್ ಬಿಕಾಸ್ ವ್ಯಾಲ್ಯೂ ಆಫ್ ದ ಬುಕ್ ಈಸ್ ಕನ್ಸಿಡರೇಬ್ಲಿ ಲೋವರ್ ಆ್ಯಂಡ್ ಈವನ್ ಅಲ್ಲಿ ಡ್ಯಾಮೇಜ್ ಆಗಿದ್ರೂ ಕೂಡ ಬುಕ್ಸ್ ರೀಡೇಬಲ್ ಕಂಡೀಷನಲ್ಲಿ ಇದ್ದರೆ ಕಸ್ಟಮರ್ಸ್ ಆಕ್ಸೆಪ್ಟ್ ಮಾಡ್ತಾರೆ. ದಟ್ಸ್ ವಾಟ್ VVK ಚಂದ್ರ ಹ್ಯಾಸ್ ಡನ್. $500 ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅದರ ವ್ಯಾಲ್ಯೂ ಕಡಿಮೆ ಇತ್ತು ಅಂತ. ಇಫ್ ದ ಬುಕ್ ಕಾಸ್ಟ್ ಅರೌಂಡ್ $10,000, ವಿಲ್ ಹಿ ರೆಡಿ ಟು ಟೇಕ್ ಸಚ್ ರಿಸ್ಕ್? ಇಟ್ ಆಲ್ವೇಸ್ ಕ್ವಶನ್ ರೈಟ್. ನಾವು ಮೊಬೈಲ್ ಫೋನನ್ನು ಥಿಂಕ್ ಮಾಡಿ. ಮೊಬೈಲ್ ಫೋನ್ನ ವ್ಯಾಲ್ಯೂ ಆ ಟೈಮಲ್ಲಿ $10,000ಗಿಂತ ಜಾಸ್ತಿ ಇತ್ತು. ಒಬ್ಬ ಕಸ್ಟಮರ್ ಮೊಬೈಲ್ ಫೋನನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಹಿ ಹ್ಯಾಸ್ ಟು ಯೂಸ್ ಹಿಸ್ ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಮೇಕ್ ದ ಪೇಮೆಂಟ್ ಆ್ಯಂಡ್ ದೆನ್ ಟೇಕ್ ದ ಡೆಲಿವರಿ ಆಫ್ ಮೊಬೈಲ್ ಫೋನ್. ಡೆಲಿವರಿನ ಬಗ್ಗೆ ಮಾತಾಡುವಾಗ ಇಂಡಿಯಾದ ಲಾಜಿಸ್ಟಿಕ್ ಸಿಸ್ಟಮ್ ಆ ರೀತಿ ಫ್ರಜೈಲ್ ಆದ ಗೂಡ್ಸ್ಗಳಿಗೆ ಡೆಲಿವರಿ ಮಾಡಲಿಕ್ಕೆ ಸೂಟೇಬಲ್ ಆಗಿ ಇರಲಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕಸ್ಟಮರ್, ನೀವು ಒಂದು ಮೊಬೈಲ್ ಫೋನಿಗೆ ಆರ್ಡರ್ ಕೊಟ್ಟಿದ್ದೀರಿ, ನಿಮಗೆ ಬಂದಂತಹ ಮೊಬೈಲ್ ಫೋನಲ್ಲಿ ಸ್ಕ್ರ್ಯಾಚಸ್ ಇದೆ, ಡೆಂಟ್ಸ್ ಇದೆ. ಆರ್ ಯು ರೆಡಿ ಟು ಟೇಕ್ ದ್ಯಾಟ್ ಪರ್ಟಿಕ್ಯುಲರ್ ಮೊಬೈಲ್ ಫೋನ್? ಇಟ್ಸ್ ಅಗೇನ್ ನೋ, ರೈಟ್? ಡೆಫಿನೆಟ್ಲಿ. ಸೊ ಹಾಗಿದ್ದಾಗ ಹೇಗೆ ಇಂಡಿಯನ್ ಕಸ್ಟಮರಿಗೆ ರೀಚ್ ಆಗೋದು ಅದರ ಬಗ್ಗೆ ಪ್ಲ್ಯಾನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವರ ಸೇಲ್ಸ್ ಯಾವುದೇ ಕಾರಣಕ್ಕೂ ಮೊಬೈಲ್ನ ಕೇಸಲ್ಲಿ ಇನ್ಕ್ರೀಸ್ ಆಗೋದಿಲ್ಲ. ಒಂದು ಕಡೆಯಲ್ಲಿ ಬುಕ್ಸಿನ ಸೇಲ್ಸ್ ಜಾಸ್ತಿ ಆಗ್ತಾನೇ ಹೋಗ್ತದೆ ಫ್ಲಿಪ್ಕಾರ್ಟಿನ ಕೇಸಲ್ಲಿ, ವೇರ್ ಆ್ಯಸ್ ಅವರ ಮೊಬೈಲ್ ಫೋನಿನ ಸೇಲ್ಸ್ ಇದ್ದ ಹಾಗೇ ಇರ್ತದೆ, ಇನ್ಕ್ರೀಸ್ ಆಗಲಿಕ್ಕೇ ಕೇಳ್ತಾ ಇರಲಿಲ್ಲ. ಸೊ ಸಚಿನ್ ಬನ್ಸಲ್ ಅವರು ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರು ಸೇರಿಕೊಂಡು ಸಚಿನ್ ಬನ್ಸಲ್ ಆ್ಯಂಡ್ ಬಿನಿ ಬನ್ಸಲ್ ದಿ ಸ್ಟಾರ್ಟೆಡ್ ಥಿಂಕಿಂಗ್ ಏನು ಮಾಡ್ಬೋದು. ಸೊ ಆ ಟೈಮಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈವನ್ 2007 ಟೈಮನ್ನು ಕೂಡ ಕನ್ಸಿಡರ್ ಮಾಡಿದರೂ ಕೂಡ ಸೊ ಇಂಡಿಯಾದಲ್ಲಿ ಆನ್ಲೈನ್ ಬುಕ್ ಸ್ಟೋರ್ಸ್ ತುಂಬ ಇತ್ತು. ಬಟ್ ಫ್ಲಿಪ್ಕಾರ್ಟ್ ಯಾಕೆ ಕ್ಲಿಕ್ ಆಯಿತು? ಸಮ್ವೇರ್ ಇನ್ 2009 ಟೈಮಲ್ಲಿ 4 ಕ್ರೋರ್ಸಿನ ಬುಕ್ಸನ್ನು ಹೇಗೆ ಇಂಡಿಯನ್ ಕಸ್ಟಮರಿಗೆ ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು? ದಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಸರ್ವಿಸ್ ವಿಚ್ ದೇ ಹ್ಯಾವ್ ಗಿವನ್ ಟು ದೇರ್ ಕಸ್ಟಮರ್. ಆ ರೀತಿಯ ಇನೋವೇಷನ್ ಬೇಕಾಗಿತ್ತು. ಸೊ ದ್ಯಾಟ್ಸ್ ವಾಟ್ ದೇ ಹ್ಯಾವ್ ಬ್ರಾಟ್ ಇನ್ 2010 ದಟ್ ಪರ್ಫೆಕ್ಟ್ಲಿ ಸೂಟ್ಸ್ ಟು ಇಂಡಿಯನ್ ಕಸ್ಟಮರ್ಸ್. ಸೊ ಆ ಇನೋವೇಷನ್ ಖಾಲಿ ಒಂದು ಇನೋವೇಷನ್ ಅಲ್ಲ, 2 ಇನೋವೇಷನನ್ನು ತರ್ತಾರೆ. ಒನ್ ವಿತ್ ರೆಸ್ಪೆಕ್ಟ್ ಟು ಡೆಲಿವರಿ, ಎನದರ್ ವಿತ್ ರೆಸ್ಪೆಕ್ಟ್ ಟು ರಿಪ್ಲೇಸ್ಮೆಂಟ್. ಸೊ ಡೆಲಿವರ್ನ ಕೇಸಲ್ಲಿ ಹಿಂದೆ ನಡೀತಾ ಇದ್ದದ್ದು ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಮಾತ್ರ. ನೀವು ಪೇಮೆಂಟ್ ಮೊದಲು ಮಾಡಿ ಆನಂತರ ಡೆಲಿವರಿ ಕೊಡ್ತಾರೆ ಅಂತ. ಸೊ ಆ ಸಿಸ್ಟಮನ್ನೇ ಚೇಂಜ್ ಮಾಡಿದರು. ನಾವು ಮೊದಲು ಡೆಲಿವರಿ ಮಾಡ್ತೇವೆ, ನೀವು ಪೇಮೆಂಟ್ ನಂತರ ಮಾಡಿ. ಸೊ ದಟ್ ಈಸ್ ಕ್ಯಾಶ್ ಆನ್ ಡೆಲಿವರಿ. ಸೊ ಕ್ಯಾಶ್ ಆನ್ ಡೆಲಿವರಿಯನ್ನು ಫ್ಲಿಪ್ಕಾರ್ಟ್ನವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಡಿಯಾದಲ್ಲಿ, ವಿಚ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ ದ ಡೈಮೆನ್ಷನ್ಸ್ ಆಫ್ ಕಾಮರ್ಸ್ ಬಿಸ್ನೆಸ್ ಇನ್ ಇಂಡಿಯಾ ಸಿನ್ಸ್ 2010. ಅದಾದಮೇಲೆ ಅದರೊಟ್ಟಿಗೆ 30 ಡೇ ರಿಪ್ಲೇಸ್ಮೆಂಟ್ ಪಾಲಿಸಿಯನ್ನು ಕೂಡ ತರ್ತಾರೆ. ಅಂದರೆ ನೀವು ಪ್ರಾಡಕ್ಟನ್ನು ನಮ್ಮಿಂದ ಪರ್ಚೇಸ್ ಮಾಡಿದ ನಂತರ 30 ಡೇಸ್ ಯೂಸ್ ಮಾಡಿ, ಇನ್ ಕೇಸ್ ಅದರಲ್ಲಿ ಏನಾದರೂ ಫಾಲ್ಟ್ ಇದ್ದರೆ ಅಥವಾ ಡ್ಯಾಮೇಜ್ ಆದರೆ ಯು ಕ್ಯಾನ್ ರಿಟರ್ನ್ ದ ಮೊಬೈಲ್ ಫೋನ್ ಬ್ಯಾಕ್ ಅಂತ 30 ಡೇ ರಿಪ್ಲೇಸ್ಮೆಂಟ್ ಪಾಲಿಸಿಯನ್ನು ಕೂಡ 2010 ಟೈಮಲ್ಲಿ ತರ್ತಾರೆ.
ಅದಾದಮೇಲೆ ಆ 2 ಇನೋವೇಷನಿಂದ ಮೊಬೈಲ್ ಫೋನಿನ ಸೇಲ್ಸ್ ಕೂಡ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಆನಂತರ ಸ್ವಲ್ಪ ಸಮಯದಲ್ಲಿ ಬೇರೆ ಎಲೆಕ್ಟ್ರಾನಿಕ್ಸನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಕ್ಯಾಮ್ರಾ, ಪ್ಲೇಸ್ಟೇಷನ್ಸ್, ಗೇಮಿಂಗ್ ಟೂಲ್ಸ್, ಆ ರೀತಿಯ ಮಲ್ಟಿಪಲ್ ಎಲೆಕ್ಟ್ರಾನಿಕ್ ಡಿವೈಸಸನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ರೀತಿಯ ಚೇಂಜಸನ್ನು ತಂದ ನಂತರ ಹೊಸ ರೀತಿಯ ಪ್ರಾಡಕ್ಟನ್ನು, ಹೊಸ ರೀತಿಯ ಎಲೆಕ್ಟ್ರಾನಿಕ್ ಬಿಸ್ನೆಸ್ಸನ್ನು ಲಾಂಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಇಂಡಿಯಾದಲ್ಲಿ ಇದ್ದಂತಹ ಕೆಲವೊಂದು ಬಿಸ್ನೆಸ್ಸನ್ನು ಎಕ್ವೈರ್ ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. Speaking about their new projects and acquisitions, in December 2010, Flipkart WeRead ಎನ್ನುವ ಸೋಷಿಯಲ್ ಬುಕ್ ರೆಕಮೆಂಡೇಶನ್ ಪೋರ್ಟಲ್ ಅನ್ನು ಎಕ್ವೈರ್ ಮಾಡ್ತದೆ. ಇದರಿಂದ ಫ್ಲಿಪ್ಕಾರ್ಟಿನ ಕಸ್ಟಮರ್ಸಿಗೆ ಯೂಸರ್ ಜನರೇಟೆಡ್ ರೇಟಿಂಗ್ಸ್ ಮತ್ತು ರಿವ್ಯೂಸ್ ಅನ್ನು ನೋಡಿಕೊಂಡು ಒಳ್ಳೆಯ ಬುಕ್ಕಿನ ಪರ್ಚೇಸ್ ಡಿಸಿಷನ್ ಅನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನೆಕ್ಸ್ಟ್, ಇನ್ October 2011, it acquired Mind360, a Mumbai-based online music and digital content streaming platform. In the year 2012, that is in February, they purchased an online electronic retailer, letsbuy.com, for $25 million. In the same year, they launched Flight against Apple iTunes. Flight is developed using the same platform of Mind360, which they acquired previously. Then in the year 2013, that is in March, they launched Marketplace, which has enabled many sellers to register their business with Flipkart, and thereby they are permitted to sell their products via online using Flipkart's e-commerce site. In July 2013, Flipkart launched PayZippy, their own online payment app. In May 2014, it acquired Myntra, an online fashion retailer, for $280 million. It continued to operate as a standalone subsidy even today. In July 2014, Flipkart launches DigiFlip, an electronic accessories platform, and later they launched Citron, an online space for home appliances and personal healthcare. In October 2014, Flipkart started the biggest discount sale as Diwali offer under the tag the Big Billion Sale, which is yielding revenue since its inception even today. In April 2015, it acquired Apiterate, a Delhi-based mobile marketing automation firm. 3 months later, they launched Ping, an in-app chat feature, and in September 2015, it purchases FXmart, a payment service startup. 2016ರಲ್ಲಿ ಫ್ಲಿಪ್ಕಾರ್ಟ್ನವರು Jabong.com ಮತ್ತು UPI ಮೊಬೈಲ್ ಪೇಮೆಂಟ್ ಸ್ಟಾರ್ಟಪ್ ಫೋನ್ಪೇಯನ್ನು ಎಕ್ವೈರ್ ಮಾಡ್ತಾರೆ. And then in 2017, they purchase eBay.in, an Indian subsidiary of eBay.com. In February 2020, Flipkart merged Jabong.com with Myntra, and in October 2020, Flipkart acquired 7.8% stake in Aditya Birla Fashion and Retail for $204 million. Over a period of 10 years, Flipkart has made multiple acquisitions and they have introduced multiple products to Indian customers. But it doesn't mean that all the acquisition decisions which they have made and all the new products which they have launched to Indian customers has benefited them. During 2010 and 2011, they introduced mobile phones to Indian customers. Their sales was not increasing. Then they brought an innovation in the form of cash on delivery and 30-day replacement policy. ಅದಾದಮೇಲೆ ಫ್ಲಿಪ್ಕಾರ್ಟಿನ ಮೊಬೈಲ್ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅದಾದಮೇಲೆ ಅವರು ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೊಬೈಲ್ ಫೋನ್ ಆಯಿತು, ಮುಂದೆ ಯಾವ ಪ್ರಾಡಕ್ಟನ್ನು ಲಾಂಚ್ ಮಾಡ್ಬೋದು ಅಂತ. ಹಾಗೆ ಮಲ್ಟಿಪಲ್ ಪ್ರಾಡಕ್ಟ್ಸನ್ನು ಲಾಂಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಕ್ವಿಸಿಷನ್ಸನ್ನು ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ.
ಅಕ್ಟೋಬರ್ 2011ನ ಟೈಮ್ನಲ್ಲಿ ಮುಂಬೈ ಬೇಸ್ಡ್ Mind360 ಎನ್ನುವ ಡಿಜಿಟಲ್ ಕಂಟೆಂಟ್ ಶೇರಿಂಗ್ ಪ್ಲ್ಯಾಟ್ಫಾರ್ಮನ್ನು ಎಕ್ವೈರ್ ಮಾಡ್ತಾರೆ ಮತ್ತು ಅದನ್ನೇ ಬೇಸಾಗಿ ಯೂಸ್ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿಕೊಂಡು ಫ್ಲೈಟ್ ಎನ್ನುವ ಆನ್ಲೈನ್ ಕಂಟೆಂಟ್ ಡಿಜಿಟಲ್ ಕಂಟೆಂಟ್ ಶೇರಿಂಗ್ ಆ್ಯಪನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವರ ಆ ಡಿಸಿಷನ್ ಒಂದು ಕರೆಕ್ಟಾಗಿ ಇಂಡಿಯನ್ ಕಸ್ಟಮರ್ಸ್ ರಿಸೀವ್ ಮಾಡೋದಿಲ್ಲ ಬಿಕಾಸ್ ಆಫ್ ಮೆನಿ ರೀಸನ್ಸ್. ಒನ್ ಆಫ್ ದ ರೀಸನ್ ಈಸ್ ದ ಟೈಮ್ ವಾಸ್ ನಾಟ್ ರೈಟ್ ಟು ಇಂಟ್ರೊಡ್ಯೂಸ್ ಸಚ್ online service, that is a music and video sharing service to Indian customers. At the same time ಆ ಟೈಮಲ್ಲಿ ಮ್ಯೂಸಿಕ್ ಫೀಲ್ಡ್ ಪೈರಸಿಯಿಂದ ಎಫೆಕ್ಟ್ ಆಗಿತ್ತು. ಹಾಗಾಗಿ ಫ್ರೀಲಿ ಕೆಲವರು ಇಂಡಿಯನ್ ಕಸ್ಟಮರ್ಸಿಗೆ ಪೈರೇಟೆಡ್ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಸಿಗ್ತಾ ಇತ್ತು. ಸೊ ಹಾಗಾಗಿ ಅದನ್ನು ಇಂಡಿಯನ್ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಮಾಡಿಲ್ಲ. ಇನ್ನೊಂದು ರೀಸನ್, ಮ್ಯೂಸಿಕ್ಕಿಗೆ ಬಂದಾಗ ಪೇಮೆಂಟ್, ಒಂದು ಮ್ಯೂಸಿಕನ್ನು ನಾವು ಪರ್ಚೇಸ್ ಮಾಡಬೇಕು ಅಂತ ಇದ್ದಾಗ, ಸಾಂಗನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದಾಗ ಯು ಮೇ ಬಿ ನೀಡ್ ಟು ಪೇ ಇನ್ ಟರ್ಮ್ಸ್ ಆಫ್ 5 to 10 rupees, ಅದರೊಳಗಡೆನೇ ಪೇಮೆಂಟ್ ಮಾಡಬೇಕಿತ್ತು. ಆ ರೀತಿ ಮೈಕ್ರೋ ಪೇಮೆಂಟಿಗೆ ಪೇಮೆಂಟ್ ಮಾಡುವಂತಹ ಆ್ಯಪ್ಗಳು ರೆಡಿ ಆಗಿದ್ದರೂ ಕೂಡ ಅದು ಪೇಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಈ ಎಲ್ಲ ರೀಸನಿಂದ ಫ್ಲೈಟ್ ಸಕ್ಸಸ್ಫುಲ್ ಆಗಲಿಲ್ಲ. ಆ್ಯಂಡ್ ಇನ್ ಅ ಇಯರ್ ಟೈಮ್ ಫ್ಲೈಟನ್ನು ಅವರು ಕ್ಲೋಸ್ ಮಾಡ್ತಾರೆ, ಫ್ಲೈಟ್ ಆ್ಯಪನ್ನು. ಅದಾದಮೇಲೆ ದೆನ್ ದೇ ಗೋ ಫಾರ್ ಅವರದ್ದೇ ಆದಂತಹ ಆನ್ಲೈನ್ ಪೇಮೆಂಟ್ ಸರ್ವಿಸ್ ಕಾಲ್ಡ್ ಪೇಜಿಪಿ ಆ್ಯಸ್ ಎಗೇನ್ಸ್ಟ್ CC Avenue ಮತ್ತು ಪೇಟಿಎಮ್ಗೆ ಎಗೇನ್ಸ್ಟ್ ಆಗಿ ಅದನ್ನು ಲಾಂಚ್ ಮಾಡ್ತಾರೆ. ಅದು ಕೂಡ ಕರೆಕ್ಟಾದ ಟೈಮಲ್ಲಿ ಲಾಂಚ್ ಆಗಿರೋದ್ರಿಲ್ಲ. ದೆನ್ ವಿದಿನ್ ಅರೌಂಡ್ 11 months ಪೀರಿಯಡಲ್ಲಿ ಪೇಜಿಪಿಯನ್ನು ಕ್ಲೋಸ್ ಮಾಡ್ತಾರೆ. ದೆನ್ ಇನ್ ಪಿಂಗ್ ಎನ್ನುವಂತಹ ಇನ್ ಆ್ಯಪ್ ಚಾಟ್ ಫೀಚರನ್ನು ಅವರ ಮೊಬೈಲ್ ಫೋನಿನ ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವರ ಇಂಟೆನ್ಷನ್ ಆಗಿತ್ತು ಕಸ್ಟಮರ್ಸ್ ಆ ಚಾಟ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಅವರ ಫ್ರೆಂಡ್ಸ್ ಒಟ್ಟಿಗೆ ಅಥವಾ ಫ್ಯಾಮಿಲಿಯೊಂದಿಗೆ ಚಾಟ್ ಮಾಡಿಕೊಂಡು ಪರ್ಚೇಸ್ ಡಿಸಿಷನನ್ನು ಮಾಡಬೇಕು ಅಂತ. ಬಟ್ ಅದನ್ನು ಕೂಡ ಇಂಡಿಯನ್ ಕಸ್ಟಮರ್ಸ್ ರಿಸೀವ್ ಮಾಡಲಿಲ್ಲ, ವಿಚ್ ಆಲ್ಸೋ ಬಿಕಮ್ ಒನ್ ಆಫ್ ದ ರಾಂಗ್ ಡಿಸಿಷನ್ ವಿಚ್ ಇಸ್ ಟೇಕನ್ ಬೈ ಫ್ಲಿಪ್ಕಾರ್ಟ್. ಅದಾದಮೇಲೆ ಒಂದು ಟೈಮಲ್ಲಿ ಸಮ್ವೇರ್ ಇನ್ 2016 ಫ್ಲಿಪ್ಕಾರ್ಟ್ ಏನು ಮಾಡಿತ್ತು ಅಂತ ಹೇಳಿದರೆ, ಇಂಡಿಯಾದ ಮೊಬೈಲ್ ಕಸ್ಟಮರ್ಸಿಗೆ ಫ್ಲಿಪ್ಕಾರ್ಟಿನ ವೆಬ್ಸೈಟನ್ನು ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡೋದನ್ನು ಸ್ಟಾಪ್ ಮಾಡಿತ್ತು. ದೇ ಮೇಡ್ ಇಂಡಿಯನ್ ಕಸ್ಟಮರ್ಸ್ ಟು ಡೌನ್ಲೋಡ್ ದೇರ್ ಆ್ಯಪ್. ಬಟ್ ಅದು ಕೂಡ ಇಂಡಿಯನ್ ಕಸ್ಟಮರ್ಸ್ ಒಳ್ಳೆಯ ರೀತಿಯಲ್ಲಿ ಅದನ್ನು ರಿಸೀವ್ ಮಾಡಲಿಲ್ಲ ಮತ್ತು ಅದು ಆ ಡಿಸಿಷನನ್ನು ಫ್ಲಿಪ್ಕಾರ್ಟಿಗೆ ರಿವರ್ಟ್ ಮಾಡಬೇಕಾಗಿ ಬಂತು. ಈ ಎಲ್ಲ ಕೆಲವೊಂದು ಮಿಸ್ಟೇಕ್ಸ್ಗಳಿಂದ, ರಾಂಗ್ ಡಿಸಿಷನ್ ಅಂತ ಹೇಳೋಕ್ಕಾಗದಿದ್ರೂ ಕೂಡ ಮಿಸ್ಟೇಕ್ಸ್ ಅಂತ ಹೇಳ್ಬೋದು, ಏನು ಮಾಡಿದ್ರು ಫ್ಲಿಪ್ಕಾರ್ಟ್ ವಿತ್ ರೆಸ್ಪೆಕ್ಟ್ ಟು ಪೇಜಿಪಿ, ಪಿಂಗ್ ಮತ್ತು ಇಂತಹ ಎಕ್ವಿಸಿಷನ್ ಮತ್ತು ನ್ಯೂ ಲಾಂಚಿನಿಂದ ಒಂದು ಒಳ್ಳೆಯ ಪಾಠವನ್ನು ಕಲಿತಾರೆ. ಅದಾದಮೇಲೆ ಒಳ್ಳೆಯ ಸ್ಟ್ರಾಟಜಿಕಲ್ ಎಕ್ವಿಸಿಷನನ್ನು ಮಾಡ್ತಾರೆ, ನ್ಯೂ ಪ್ರಾಡಕ್ಟ್ಸ್ ಲಾಂಚ್ಗಳನ್ನು ಕೂಡ ಮಾಡ್ತಾರೆ. ಸೊ ಟು ನೇಮ್ ಅ ಫ್ಯೂ ಹಿಯರ್, ದಟ್ ಈಸ್ ಫೋನ್ಪೇ ಒಂದು ಒಳ್ಳೆಯ ಎಕ್ಸಾಂಪಲ್ ಆಗ್ತದೆ, ಪೇಮೆಂಟ್ ಸರ್ವಿಸ್ ಆ್ಯಪನ್ನು ಅವರು ಪರ್ಚೇಸ್ ಮಾಡಿರೋದು. ಅದೇ ರೀತಿ ಅವರು ಇ ಕಾರ್ಟ್ ಎನ್ನುವಂತಹ ಲಾಜಿಸ್ಟಿಕ್ ಕಂಪನಿಯನ್ನು ಕೂಡ ಅವರ ಸಬ್ಸಿಡಿಯರಿ ಕಂಪನಿಯಾಗಿ ಮಾಡ್ತಾರೆ. ಸೊ ದ್ಯಾಟ್ ದೇ ಕ್ಯಾನ್ ಡೈರೆಕ್ಟ್ಲಿ ರೀಚ್ ದೇರ್ ಕಸ್ಟಮರ್ಸ್ ಥ್ರೂ ದ್ಯಾಟ್ ಕೊರಿಯರ್ ಸರ್ವಿಸ್. ಅದಾದಮೇಲೆ ದೆನ್ ಇನ್ ಅಕ್ಟೋಬರ್ 2014ನ ಟೈಮ್ನಲ್ಲಿ, ದಿವಾಲಿಯ ಟೈಮಲ್ಲಿ ದಿವಾಲಿ ಆಫರ್ ಆಗಿ ಬಿಗ್ ಬಿಲಿಯನ್ ಡೇ ಸೇಲನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ ರೀತಿ ಬಿಗ್ ಬಿಲಿಯನ್ ಡೇ ಸೇಲ್ ಇವತ್ತಿಗೆ ಕೂಡ ಸಕ್ಸಸ್ಫುಲ್ ಆಗಿದೆ ನಮಗೆ ಗೊತ್ತಿರುವಂತಹ ವಿಷಯ. ಅದಾದಮೇಲೆ ಮಿಂತ್ರಾ ಎನ್ನುವಂತಹ ಕಂಪನಿಯನ್ನು ಎಕ್ವೈರ್ ಮಾಡ್ತಾರೆ, ಆನ್ಲೈನ್ ಫ್ಯಾಷನ್ ರಿಟೇಲರ್. ಅದರೊಟ್ಟಿಗೆ ಜಬಾಂಗ್ ಅಪ್ಲೈ ಮಾಡ್ತಾರೆ. 2020ಗೆ ಬಂದಾಗ ಜಬಾಂಗನ್ನು ಮಿಂತ್ರಾದೊಂದಿಗೆ ಮರ್ಜ್ ಮಾಡ್ತಾರೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಗುಡ್ ಡಿಸಿಷನ್ಸ್ ದ್ಯಾಟ್ ಆರ್ ಟೇಕನ್ ಬೈ ಫ್ಲಿಪ್ಕಾರ್ಟ್ ಬಿಕಾಸ್ ಆಫ್ ದ mistakes which they have done in the case of Payzip and Ping and other apps. ಅದೇ ರೀತಿ ಅಡ್ವರ್ಟೈಸ್ಮೆಂಟಿಗೆ ಬಂದಾಗ ಮಕ್ಕಳನ್ನು ಯೂಸ್ ಮಾಡಿಕೊಂಡು ಅವರು ಮಾಡಿದಂತಹ ಅಡ್ವರ್ಟೈಸ್ಮೆಂಟ್ಸ್ಗಳು ತುಂಬ ಅಟ್ರಾಕ್ಟಿವ್ ಆಗಿತ್ತು. ಅದು ಇಂಡಿಯನ್ ಕಸ್ಟಮರ್ಸನ್ನು ಹೆಚ್ಚು ಅಟ್ರಾಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಸೊ ದೀಸ್ ಆರ್ ಸಮ್ ಆಫ್ ದಿ ವೆರಿ ಗುಡ್ ಡಿಸಿಷನ್ಸ್ ದ್ಯಾಟ್ ಆರ್ ಟೇಕನ್ ಬೈ ಫ್ಲಿಪ್ಕಾರ್ಟ್. We often say every good thing has to come to an end in one point in time. 2018 was the time for Flipkart, especially for Sachin Bansal and Binny Bansal, because in the year 2018 Flipkart was acquired by Walmart, one of the multinational retail company. So it has paid around $16 billion to purchase 77% stake in Flipkart. ಮತ್ತು ಆ ಡೀಲಿನ ಪಾರ್ಟಾಗಿ ಸಚಿನ್ ಬನ್ಸಲ್ ಅವರು ಫ್ಲಿಪ್ಕಾರ್ಟಿಂದ ಹೊರಗಡೆ ಬರ್ತಾರೆ. ದೆನ್ ಆಫ್ಟರ್ 6 months ಬಿನಿ ಬನ್ಸಲ್ ಕೂಡ ಸಚಿನ್ ಬನ್ಸಲ್ನ ಪಾತನ್ನೇ ಫಾಲೋ ಮಾಡ್ತಾರೆ, ವೇರ್ ಹಿ ಹ್ಯಾಸ್ ಟು ರಿಸೈನ್ ಫ್ರಮ್ ಹಿಸ್ ಪೊಸಿಷನ್ ಇನ್ ಫ್ಲಿಪ್ಕಾರ್ಟ್ ಬಿಕಾಸ್ ಆಫ್ ಸಮ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅದರ್ ಇಶ್ಯೂಸ್. ಸೊ ಹೀಗೆ ವಾಲ್ಮಾರ್ಟ್ ಅವರ ಎಕ್ವಿಸಿಷನ್ನ ಪರ್ಸೆಂಟೇಜನ್ನು 82%ಗೆ 83%ಗೆ ಇನ್ಕ್ರೀಸ್ ಮಾಡ್ತಾರೆ ಇನ್ 2019 ಟೈಮಿಗೆ ಬಂದಾಗ.
So this is the story of Flipkart, where they started with one happy customer in the form of VVK Chandra. Then they have reached many heights when it comes to Indian e-commerce business. And finally in 2018, one of the world's retail giant Walmart around 77% stake ಅನ್ನು ಪರ್ಚೇಸ್ ಮಾಡಿಕೊಂಡು ಫ್ಲಿಪ್ಕಾರ್ಟನ್ನು ಅವರು ಪರ್ಚೇಸ್ ಮಾಡ್ತಾರೆ. ಸೊ ಹೀಗೆ ಫ್ಲಿಪ್ಕಾರ್ಟಿನ ಸ್ಟೋರಿ ಒಂದು ಹೊಸ ಅಧ್ಯಾಯಕ್ಕೆ ಹೋಗ್ತದೆ 2018ನ ನಂತರ. ಫ್ಲಿಪ್ಕಾರ್ಟಿನ ಸ್ಟೋರಿ, ಎಸ್ಪೆಷಲಿ ಸಚಿನ್ ಬನ್ಸಲ್ ಮತ್ತು ಬೆನ್ನಿ ಬನ್ಸಲ್ನ ಅವರ ಸ್ಟೋರಿಯಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ನಮಗೆ ಸಕ್ಸಸ್ ಸಿಗೋದು ಅಂತ. ಈಗೇನು ಜಸ್ಟ್ ಇಮ್ಯಾಜಿನ್, ನಾವು ಕಷ್ಟಪಡೋದಿದ್ರೆ ನಮಗೆ ಏನು ಸಕ್ಸಸ್ ಸಿಗ್ತದೆ, ಅದರ ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ. ಸೊ ನಾವು ಈಗ ಸಚಿನ್ ಬನ್ಸಲ್ ಮತ್ತು ಬೆನ್ನಿ ಬನ್ಸಲ್ ಯಾರು ಹೊಸ ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ, ಅವರಿಗೆ ಹೆಲ್ಪ್ ಮಾಡ್ತಾರೆ. ಬಟ್ ಒಂದು ಸಮಯದಲ್ಲಿ ಅವರಿಗೆ ವೆಂಡರ್ಸ್, ಅವರ ಬುಕ್ಕನ್ನು ಮಾರಲಿಕ್ಕೆ ಬುಕ್ ಬೇಕಿತ್ತು, ಅದನ್ನು ಮಾರಲಿಕ್ಕೆ ವೆಂಡರ್ಸ್ ಕೂಡ ರೆಡಿಯಾಗಿರಲಿಲ್ಲ. ಬೇರೆಯವರ ಶಾಪಿನ ಮುಂದೆ ನಿಂತ್ಕೊಂಡು ಆ ಸಣ್ಣ ಕಾರ್ಡನ್ನು, ಬುಕ್ ಮಾರ್ಕನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು, ರೈಟ್. ಅವರು ಈಗ ಬೇರೆ ಕಂಪನಿಗೆ ಹಣ ಕೊಡ್ತಾ ಇದ್ದಾರೆ, ಆ ಲೆವೆಲಿಗೆ ಬಂದಿದ್ದಾರೆ. ಸೊ ದ್ಯಾಟ್ ಈಸ್ ಥ್ರೂ ದೇಯರ್ ಸ್ಟ್ರಗಲ್. ಆ ಸ್ಟ್ರಗಲ್ ಏನು ಮಾಡಿದ್ರು ಸಚಿನ್ ಬನ್ಸಲ್ ಮತ್ತು ಬೆನ್ನಿ ಬನ್ಸಲ್, ಆ ಸ್ಟ್ರಗಲಲ್ಲಿ ಕೆಲವೊಂದು ಅವರು ರಾಂಗ್ ಡಿಸಿಷನನ್ನು ಮಾಡ್ತಾರೆ. ಬಟ್ ಆ ರಾಂಗ್ ಡಿಸಿಷನ್ನೇ ಅವರಿಗೆ ಮುಂದೆ ಕರೆಕ್ಟ್ ಡಿಸಿಷನ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡಿದೆ. ಸೊ ದ್ಯಾಟ್ ವಿ ಹ್ಯಾವ್ ಲರ್ನ್ಡ್ ಥ್ರೂ ದೇಯರ್ ಸ್ಟೋರೀಸ್. ಅದೇ ರೀತಿ ಇನ್ ಅವರ್ ಲೈಫ್ ವಿ ವಿಲ್ ಬಿ ಮೇಕಿಂಗ್ ಸರ್ಟೇನ್ ರಾಂಗ್ ಡಿಸಿಷನ್ಸ್, ಆ್ಯಂಡ್ ವಾಟ್ is important there is, whatever the decision or which is considered to be wrong, which we made earlier, anta decision annu ನಾವು ಮುಂದೆ ಮಾಡಬಾರ್ದು. ಸೊ ವಿ ಶುಡ್ ನಾಟ್ ರಿಪೀಟ್ ದ ರಾಂಗ್ ಡಿಸಿಷನ್ಸ್ ಆರ್ ದ ಮಿಸ್ಟೇಕ್ಸ್ ದ್ಯಾಟ್ ವಿ ಹ್ಯಾವ್ ಮೇಡ್ ಅರ್ಲಿಯರ್. ಸೊ ಆ ಡಿಸಿಷನ್ ಏನು ರಾಂಗ್ ಆಗಿದೆ ಅದರಿಂದ ಕಲಿತುಕೊಂಡು ಮುಂದೆ ನಾವು ಕರೆಕ್ಟಾಗಿ ಡಿಸಿಷನ್ ಮಾಡುವಂತಹ ಎಬಿಲಿಟಿ ನಮ್ಮಲ್ಲಿ ಡೆವಲಪ್ ಆಗಬೇಕು ಆ್ಯಂಡ್ ಆಗ್ತದೆ ಕೂಡ. ಸೊ ದಿಸ್ ಈಸ್ ಅಬೌಟ್ ದ ಸ್ಟೋರಿ ಆಫ್ ಫ್ಲಿಪ್ಕಾರ್ಟ್. ಸೊ ಈ ಸ್ಟೋರಿಯಿಂದ ನೀವು ಇನ್ಸ್ಪಿರೇಷನ್ ಪಡೆದುಕೊಂಡು ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್, ಯು ಮೇ ಟ್ರೈ ಆ್ಯಂಡ್ ಸ್ಟಾರ್ಟ್ ಯುವರ್ ಓನ್ ಎಂಟರ್ಪ್ರೈಸ್. So that's all from today's from my side. So thank you for watching. Have a good day.